ಪ್ರಕೃತಿ ಭಗವಂತನ ಸೃಷ್ಟಿ. ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಿಮ್ಮೆಲ್ಲರ ನಡುವೆಯೇ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನು ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ದೈವ. ನಾನು ಲೀನಶ್ರೀ. ಇದೊಂದು ಪವಾಡ ಸದೃಶ ಕ್ಷೇತ್ರ. ಗ್ರಹ ದೋಷಗಳ ಪರಿಹಾರಕ್ಕೆ ಇದು ಪ್ರಸಿದ್ಧಿ ಪಡೆದಿದೆ. ಪೂರ್ವಾಜಿತ ಕರ್ಮಗಳಿಂದ ನಾನಾ ಸಂಕಟಗಳನ್ನ ಅನುಭವಿಸಿ ಬದುಕು ಸಾಕು ಅನಿಸಿರುವ ಅನೇಕರು ಈ ದಿವ್ಯ ತಾಣಕ್ಕೆ ಬಂದು ಒಳಿತು ಕಂಡಿದ್ದಾರೆ. ಸಾವಿರಾರು ಜನ ಸಮಸ್ಯೆಗಳನ್ನ ಕಳೆದು ಭಕ್ತರ ಬಾಳು ಬೆಳಗ್ತಾ ಇರುವ ವಿಸ್ಮಯಕಾರಿ ಕ್ಷೇತ್ರದ ಬಗ್ಗೆ ಬನ್ನಿ ತಿಳಿಯೋಣ. ನಾನಾ ಪರಿಮಳ ಪತ್ರ ಪುಷ್ಪಗಳಿಂದ ಸುಂದರ ಸುಮನೋಹರವಾಗಿ ಅಲಂಕೃತಗೊಂಡ ದೇವಮೂರ್ತಿ. ಸಪ್ತವರ್ಣಗಳಿಂದ ಸಿಂಗಾರಗೊಂಡ ಮೂರ್ತಿಯ ನೋಟವೇ ನಯನಾನಂದಕರ. ಇಂಥ ಸೊಬಗಿನ ಸುರಸುಂದರಾಂಗನನ್ನ ಕಣ್ತುಂಬಿಕೊಳ್ಳಲು ನೆರೆದ ಭಕ್ತ ಸಾಗರ ತಮ್ಮಾಂತರ್ಯದ ಸುಖ ದುಃಖಗಳೆಲ್ಲವನ್ನೂ ಆತ್ಮ ನಿವೇದನೆ ಮಾಡಿಕೊಂಡು ಸ್ವಾಮಿ ಎದುರು ಶರಣಾಗುತ್ತಿರುವ ಭಕ್ತರು. ಇದು ನಾಡಿನ ಸುಪ್ರಸಿದ್ಧ ಕ್ಷೇತ್ರ. ಇಲ್ಲಿಗೆ ಒಮ್ಮೆ ಬಂದ್ರೆ ಸಾಕು, ಮತ್ತೆ ಮತ್ತೆ ಬರಬೇಕು ಅನ್ನಿಸುವ ಭಾವ ಭಕ್ತರಲ್ಲಿ ಮೂಡುತ್ತೆ. ಈ ಸ್ವಾಮಿಯನ್ನ ದರ್ಶಿಸಿ ತಮ್ಮ ಕಷ್ಟ ಹೇಳಿಕೊಂಡ್ರೆ ಸಾಕು, ಆ ಕಷ್ಟ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಮನದಲ್ಲಿ ಉದಯಿಸುತ್ತೆ. ಅದೇನೋ ಅವ್ಯಕ್ತ ನೆಮ್ಮದಿ, ಉಲ್ಲಾಸ ಇಲ್ಲಿಗೆ ಬರುವ ಪ್ರತಿಯೊಬ್ಬರಲ್ಲೂ ಮೂಡುವುದು. ಇದೊಂದು ಶಕ್ತಿ ತಾಣ. ಇಲ್ಲಿಗೆ ನಿತ್ಯ ನೂರಾರು ಸಾವಿರಾರು ಮಂದಿ ಭಕ್ತರು ರಾಜ್ಯವಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಗಳಿಂದ ಭೇಟಿ ನೀಡ್ತಾರೆ. ಹೀಗೆ ಇಲ್ಲಿಗೆ ಮನದಲ್ಲಿ ಕಷ್ಟದ ಮೂಟೆ ಹೊತ್ತು ಬರುವವರೆಲ್ಲರ ಕಷ್ಟಗಳನ್ನು ಬಿಸಿಲಿಗೆ ಮಂಜು ಕರಗುವಂತೆ ಕರಗಿಸುವನಂತೆ ಈ ಸ್ವಾಮಿ. ಈತನ ಕೃಪೆಯಿಂದ ಸುಂದರ ಬದುಕು ಕಟ್ಟಿಕೊಂಡ ಭಕ್ತರು ಅನೇಕ. ಇವರ ಹೆಸರು ಹರ್ಷಿತ್, ವಿದ್ಯಾರ್ಥಿ. ಹರ್ಷಿತ್ಗೆ ಈ ಕ್ಷೇತ್ರದ ದೈವಿ ಶಕ್ತಿಯ ಮೇಲೆ ಅಪಾರ ನಂಬಿಕೆ. ಕಾರಣ ಆತನ ಬದುಕಲ್ಲಿ ಆಗಿರುವ ಪವಾಡ ಸದೃಶ ಘಟನೆಗಳು. ಜೀವನದ ಬಗ್ಗೆ ನೂರಾರು ಕನಸುಗಳನ್ನ ಕಟ್ಟಿಕೊಂಡಿರುವ ವಿದ್ಯಾರ್ಥಿಯಾದ ಹರ್ಷಿತ್ಗೆ ಎಕ್ಸಾಮ್ಸ್ ಅಂದ್ರೆ ಭಯ. ಪರೀಕ್ಷೆಯಲ್ಲಿ ಹೇಗೆ ಬರೀತೀನೋ, ರಿಸಲ್ಟ್ ಏನಾಗುತ್ತೋ, ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಪಾಸ್ ಆಗ್ತೀನಾ ಇಲ್ಲ ಯಾವುದಾದ್ರೂ ಬ್ಯಾಕ್ ಉಳಿದು ಬಿಡ್ತವಾ ಅನ್ನೋ ಅನುಮಾನ, ಗೊಂದಲ ಇನ್ನಿಲ್ಲದಂತೆ ಕಾಡಲು ಶುರುವಾಗ್ತಿತ್ತಂತೆ. ಇದಕ್ಕೆ ಈತನಿಗೆ ಪರಿಹಾರ ಸಿಕ್ಕಿದ್ದು ಈ ದಿವ್ಯ ಕ್ಷೇತ್ರದಲ್ಲಿ. ಹೌದು, ಹರ್ಷಿತ್ಗೆ ಇಂಥ ಭಯ, ಗೊಂದಲ ಮನಸ್ಸಿನಲ್ಲಿ ಉದಯಿಸಿದಾಗೆಲ್ಲ ಆತ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನ ದರ್ಶಿಸಿ ತನ್ನ ಆತಂಕವನ್ನ ಈ ದಿವ್ಯ ಮೂರ್ತಿಯ ಬಳಿ ನಿವೇದಿಸಿಕೊಂಡು ಬಿಡ್ತಿದ್ದಂತೆ. ಹೀಗೆ ಮಾಡಿದ ಪ್ರತಿ ಬಾರಿಯೂ ಹರ್ಷಿತ್ನ ಮನಸ್ಸಿಗೆ ಏನೋ ನೆಮ್ಮದಿ ಸಿಗ್ತಾ ಇತ್ತು. ಹಾಗೆ ಈತ ಈ ಕ್ಷೇತ್ರಕ್ಕೆ ಬಂದು ಹೋದ ನಂತರ ಬರುತ್ತಿದ್ದ ರಿಸಲ್ಟ್ನಲ್ಲಿ ಈತ ಉತ್ತಮ ಅಂಕಗಳಲ್ಲಿ ಪಾಸ್ ಆಗ್ತಾ ಬಂದಿದ್ದಾನೆ. ನನ್ನ ಹೆಸರು ಹರ್ಷಿತ್ ಅಂತ. ನಾವು ಈ ದೇವಸ್ಥಾನಕ್ಕೆ ಸುಮಾರು 1-2 ವರ್ಷದಿಂದ ಬರ್ತಿದ್ದೀವಿ. ನಾವು ಸ್ಟೂಡೆಂಟ್ಸು ಕಾಲೇಜಲ್ಲಿ ಸ್ವಲ್ಪ ಎಕ್ಸಾಮ್ ಬರಬೇಕಾದ್ರೆ ಸ್ವಲ್ಪ ಅಡೆತಡೆಗಳು ಚೆನ್ನಾಗಿ ಆಗ್ತಿರ್ಲಿಲ್ಲ ಅನ್ನೋ ಥರ ಇತ್ತು. ದೇವ್ರ ಹತ್ರ ಒಂದ್ಸತಿ ಕೇಳ್ಕೊಂಡ್ವಿ, ನಾವು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಎಲ್ಲ ಸಬ್ಜೆಕ್ಟು ಪಾಸ್ ಆದರೆ ಖಂಡಿತ ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಶನಿವಾರ ಏನು ಬರುತ್ತೆ ಅವತ್ತಿನ ದಿನನೇ ಬರ್ತೀವಂತ. ಹೋದ ವಾರ ರಿಸಲ್ಟ್ ಬಂತು, ಎಲ್ಲ ಪಾಸ್ ಆಯಿತು. ಅದರಿಂದ ಎಕ್ಸಾಮ್ ಪಾಸಾಗಿದ್ದ ಖುಷಿಯಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ನಾನು ಪ್ರತಿ ವರ್ಷ ಹೀಗೆ ಅಂದ್ಕೊಳ್ಳೋದು, ಎಕ್ಸಾಮ್ ಪಾಸ್ ಆಯಿತು ಅಂದರೆ ರಿಸಲ್ಟ್ ಬಂದ ವಾರ ಶನಿವಾರ ದರ್ಶನಕ್ಕೆ ಬರ್ತೀನಿ, ಅಥವಾ ಎಕ್ಸಾಮ್ ಏನಾದ್ರು ಪಾಸಾಗಿಲ್ಲ ಅಂದರೆ ಬರಲ್ಲ ಅಂತಲೇ ನಾನು ಹೇಳೋದು ದೇವ್ರಿಗೆ. ದೇವ್ರ ದಯೆ ನಮಗೂ ಒಳ್ಳೆಯದು, ಖುಷಿ ಆಗ್ತಿದೆ, ಪಾಸ್ ಆಗ್ತಿದ್ದೀವಿ. ಸೊ ಅದರಿಂದ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನಂದು ಕಾಲೇಜ್ ಮುಗೀತು, ಇದು ಫೈನಲ್ ಸೆಮ್ ಪಾಸ್ ಆಗಿದ್ದು ಮುಗೀತು. ಆದರೂ ಇನ್ಮೇಲೆ ಒಳ್ಳೆ ಕೆಲಸ ಚೆನ್ನಾಗಿ ಸಿಗಲಿ, ಒಳ್ಳೆಯದಾಗಲಿ ಜೀವನಕ್ಕೆ ಅನ್ನೋದು ಶನಿವಾರ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಕೇಳಿದ್ರಲ್ವಾ, ಹೀಗೆ ದೇವಾಲಯಕ್ಕೆ ಬಂದು ಹೋಗಲು ಶುರು ಮಾಡಿದ ಮೇಲೆ ಹರ್ಷಿತ್ ಬದುಕಲ್ಲೂ ಹಲವು ರೀತಿಯ ಬದಲಾವಣೆಗಳು ಕಂಡಿವೆ. ಅದು ಈ ಪುಣ್ಯ ಕ್ಷೇತ್ರದಿಂದಲೇ ಆದ ಬದಲಾವಣೆಗಳು ಅನ್ನೋದು
ಹರ್ಷಿತ್ಗೆ ಗೊತ್ತಾಗಿದ್ದು ಇನ್ಮುಂದೆ ನಿರಂತರವಾಗಿ ಈ ಕ್ಷೇತ್ರಕ್ಕೆ ಬಂದು ಹೋಗುವ ಸಂಕಲ್ಪ ಮಾಡಿದ್ದಾನೆ. ಹರ್ಷಿತ್ ಅಷ್ಟೇ ಅಲ್ಲ, ಈ ಪುಣ್ಯಧಾಮಕ್ಕೆ ಬಂದು ಹೋಗಲು ಪ್ರಾರಂಭಿಸಿರುವ ಹಲವರ ಮನದಲ್ಲೂ ಇಂಥದ್ದೇ ಭಾವನೆಗಿದೆ. ಅದು ಈ ಕ್ಷೇತ್ರದಲ್ಲಿ ನೆಲೆಸಿರುವ ಕ್ಷೇತ್ರ ಪಾಲಕನ ಶಕ್ತಿಯಲ್ಲದೆ ಮತ್ತೇನಿರಲು ಸಾಧ್ಯ ಹೇಳಿ? ಇವರ ಹೆಸರು ವೆಂಕಟೇಶ್ ಅಂತ. ಬದುಕು ಅನ್ನೋ ಜಂಜಾಟದಲ್ಲಿ ತುಂಬಾನೇ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದಾರೆ. ಅವನ್ನೆಲ್ಲ ಹೇಗೆ ಎದುರಿಸಬೇಕು ಅನ್ನೋದನ್ನ ಕಂಡುಕೊಂಡು ಬದುಕಿನ ಕುರಿತು ಅನುಭಾವಿಯಾಗಿದ್ದಾರೆ. ಇವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿದ್ದು ಈ ಕ್ಷೇತ್ರದ ಸ್ವಾಮಿಯಂತೆ. ಹಲವಾರು ವರ್ಷಗಳಿಂದ ಇಲ್ಲಿಗೆ ನಡೆದುಕೊಳ್ತಾ ಇರುವ ಇವರ ಬದುಕಲ್ಲಿ ಸಮಸ್ಯೆಗಳು ಎದುರಾದಾಗಲೆಲ್ಲ ಇವರು ನಿಂತಲ್ಲೇ ಮನದಲ್ಲಿ ಪ್ರಾರ್ಥಿಸ್ತಾ ಇದ್ದಿದ್ದು ಇದೇ ದಿವ್ಯ ರೂಪವನ್ನ. ಅದೇನಾಶ್ಚರ್ಯ ಅಂದ್ರೆ ವೆಂಕಟೇಶ್ ಹೀಗೆ ಈ ಸ್ವಾಮಿಯನ್ನ ಪ್ರಾರ್ಥಿಸಿದ ಪ್ರತಿ ಬಾರಿಯೂ ಅವರ ಬದುಕಲ್ಲಿ ಪವಾಡಗಳೇ ನಡೆದಿವೆಯಂತೆ. ಅವರಿಗೆ ಆಗ ಎದುರಾಗಿದ್ದ ಸಮಸ್ಯೆಗಳು ಈ ದೈವ ಶಕ್ತಿಯನ್ನ ಸ್ಮರಿಸಿದ ನಂತರ ಪರಿಹಾರ ಸಿಕ್ಕು ಮಾಯವಾಗುತ್ತಿದ್ದವಂತೆ. ಇಂಥ ಹಲವು ಅಚ್ಚರಿಗಳು ವೆಂಕಟೇಶ್ ಬದುಕಲ್ಲಿ ಘಟಿಸಲು ಶುರುವಾದ ನಂತರ ಇವತ್ತು ಇವರು ಈ ಕ್ಷೇತ್ರದ ದೈವ ಶಕ್ತಿಗೆ ಶರಣಾಗಿದ್ದು ಇಲ್ಲಿನ ಪರಮ ಭಕ್ತರಾಗಿ ಬಿಟ್ಟಿದ್ದಾರೆ. ನಾನು ವೆಂಕಟೇಶ್ ಅಂತ. ನಾನು ಇಲ್ಲಿಂದನೇ ಬಂದಿರೋದು. ನಾನು ಸುಮಾರು ಒಂದು 8-10 ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ದೀನಿ. ನನಗೆ ಇಲ್ಲಿಗೆ ಬಂದು ಹೋದರೆ ತುಂಬಾ ಅನುಕೂಲ ಆಗುತ್ತೆ. ಆವಾಗ ನಾನು ಒಂದು 8-10 ವರ್ಷಕ್ಕೆ ಮುಂಚೆ ಎಲ್ಲ ಅಲ್ಲಿ ಹೋಗ್ಬೇಕು ಅಂದ್ಕೊಂಡ್ರು ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನಾನು ಅಂದ್ಕೊಂಡಿದ್ದ ಕೆಲಸ ಆಗ್ತಾಯಿತ್ತು. ಆಮೇಲೆ ಏನೇ ತೊಂದರೆ ಆಗಲಿ ನಮ್ಮ ಮನೆಯಲ್ಲಿ ತುಂಬಾ ಪರಿಸ್ಥಿತಿ ಚೆನ್ನಾಗಿರ್ತಾ ಇರಲಿಲ್ಲ ಅವಾಗೆಲ್ಲ. ಅಂಥ ಟೈಮಲ್ಲೆಲ್ಲ ಹರಕೆ ಎಲ್ಲ ಹೊತ್ಕೊಂಡು ಆಗೋ ಕೆಲಸ ಎಲ್ಲ ಆಗಲಿ ಅಂದ್ಕೊಂಡ್ರೆ ಅಂದ್ಕೊಂಡಿದ್ದ ತಕ್ಷಣ ಆಗ್ಬಿಡ್ತಾಯಿತ್ತು. ಈ ತಾಣಕ್ಕೆ ಬಂದ್ರೆ ಇಂಥ ಹಲವು ಭಕ್ತಾದಿಗಳ ಬದುಕಿನ ಅನುಭವಗಳ ಅನಾವರಣವಾಗುತ್ತೆ. ಇದು ನಿತ್ಯವೂ ಪವಾಡಗಳನ್ನ ಮಾಡುತ್ತಿರುವ ದಿವ್ಯ ಕ್ಷೇತ್ರ. ಇಲ್ಲಿ ನಡೆಯದ ಅಚ್ಚರಿಯಿಲ್ಲ, ಪರಿಹಾರವಾಗದ ಸಮಸ್ಯೆಗಳಿಲ್ಲ ಅನ್ನೋದು ಭಕ್ತರ ಮಾತು. ಇನ್ನು ಇವರ ಹೆಸರು ಭಾರತಿ ಅಂತ. ಇವರು ಈ ಕ್ಷೇತ್ರಕ್ಕೆ ಬಂದಿದ್ದು ತಾಯಿಗಾಗಿ. ಅಮ್ಮನಿಗೆ ಅನಾರೋಗ್ಯ ಇದ್ದದರಿಂದ ಪರಿಹಾರ ಬಯಸಿ ಭಾರತಿ ಈ ಕ್ಷೇತ್ರಕ್ಕೆ ಬಂದ್ರು. ಅದು ಪರಿಹಾರ ಕಂಡ ನಂತರ ಇವರಿಗೆ ಎದುರಾದ ಅನಾರೋಗ್ಯ ಸಮಸ್ಯೆಗೆ ಭಾರತಿ ಇದೇ ಕ್ಷೇತ್ರಕ್ಕೆ ಬಂದು ಒಳಿತು ಕಂಡರಂತೆ. ಹೀಗೆ ಬದುಕಿನಲ್ಲಿ ಈ ಕ್ಷೇತ್ರದ ದೈವ ಒಳಿತು ಮಾಡ್ತಾನೆ ಅನ್ನೋ ನಂಬಿಕೆ ಬಂದ ಮೇಲೆ ಈ ಕ್ಷೇತ್ರದ ಪರಮ ಭಕ್ತರಾಗಿ ಬಿಟ್ಟಿದ್ದಾರೆ ಭಾರತಿ. ಒಳ್ಳೆಯದನ್ನು ಎಲ್ಲರಿಗೂ ಹಂಚಬೇಕು ಅನ್ನೋ ಸದ್ಭಾವನೆ ಹೊಂದಿರುವ ಭಾರತಿ ಈ ಕ್ಷೇತ್ರದ ಮಹಿಮೆಯನ್ನು ತನ್ನ ಸ್ನೇಹಿತರಿಗೂ ಬಂಧು ಬಳಗಕ್ಕೂ ಅಕ್ಕಪಕ್ಕದವರಿಗೂ ತಿಳಿಸುತ್ತಾ ಅವರನ್ನೆಲ್ಲ ಈ ಶಕ್ತಿ ತಾಣಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಅವರೆಲ್ಲರ ಬದುಕಿನ ಬೆಳಕಿಗೆ ದಾರಿ ತೋರಿದ್ದಾರೆ. ಚಿಕ್ಕ ವಯಸ್ಸಿಂದ ಬರ್ತಿದ್ದೆ. ನಮ್ಮ ತಾಯಿಗೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು. ಹಾಗಾಗಿ ನಮ್ಮ ತಾಯಿಗೋಸ್ಕರ ಬೇಡ್ಕೊಂಡಿದ್ದ ಮೇಲೆ ಇಲ್ಲಿ ಬಂದ ಮೇಲೆ ಅವ್ರ ಆರೋಗ್ಯನೂ ಸರಿ ಹೋಗಿದೆ. ನನಗೂ ಅಷ್ಟೇ ಆರೋಗ್ಯದ ಸಮಸ್ಯೆ ಇತ್ತು ಸರ್. ಇಲ್ಲಿ ಬಂದು ಬೇಡ್ಕೊಂಡ್ಮೇಲೆ ಎಲ್ಲ ಆರೋಗ್ಯ ಸಮಸ್ಯೆನೂ ಪರಿಹಾರ ಆಯಿತು. ಹಾಗೆ ನಮ್ಮ ತಾಯಿಯವರು ಸರಿ ಹೋದರು. ಈಗ ಆರೋಗ್ಯದ ಪರಿಸ್ಥಿತಿ ಎಲ್ಲ ಸರಿ ಹೋಗಿದೆ. ಇಲ್ಲಿ ಬಂದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಸರ್. ಬೇಡ್ಕೊಂಡಾಗ ನಾವು ಕೇಳ್ಕೊಂಡಾಗೆಲ್ಲ ದೇವ್ರು ನಮ್ಮನ್ನು ಕೈ ಬಿಡದೆ ಕಾಪಾಡ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಿದೆ. ಹಾಗಾಗಿ ನಾನು ನಮ್ಮ ಗೆಳತಿಯರ್ಗೂ ಸಹ ಹೇಳಿ ನಾನು ಅವರನ್ನು ಸಹ ಇಲ್ಲಿಗೇ ಬಂದು ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಹೋಗಿದ್ದೀನಿ. ಅವ್ರಿಗೂ ಅಷ್ಟೇ ತುಂಬ ಒಳ್ಳೆಯದಾಗಿದೆ ಅಂತ ಅವರು ಹೇಳಿದ್ದಾರೆ. ಹೀಗೆ ಈ ಸ್ಥಳಕ್ಕೆ ಬಂದು ಬದುಕಲ್ಲಿ ನಾನಾ ರೀತಿಯಿಂದ ಒಳಿತು ಕಂಡವರು ಅಸಂಖ್ಯ. ಈ ಕ್ಷೇತ್ರಕ್ಕಿರುವ ಶಕ್ತಿ ಹಾಗೂ ಮಹಿಮೆ ಅಪಾರ. ಮದುವೆ ಆಗದವರು, ಮದುವೆಯಾಗಿ ಮಕ್ಕಳಿಲ್ಲದವರು, ಮನೆ ಕಟ್ಟುವ ಆಸೆ ಇಟ್ಟುಕೊಂಡಿರುವವರು, ಅನಾರೋಗ್ಯ ಸಮಸ್ಯೆಗಳನ್ನು ಹೊತ್ತು ಬರುವವರು, ಹೀಗೆ ಬದುಕಿನ ಹಲವಾರು ಸಂಕಷ್ಟಗಳನ್ನು ಹೊತ್ತು ಈ ಕ್ಷೇತ್ರಕ್ಕೆ ಬಂದ ಅನೇಕರಿಗೆ ಇಲ್ಲಿ ಬಂದು ಹೋದ ಮೇಲೆ ಪರಿಹಾರ ಸಿಕ್ಕಿದೆಯಂತೆ.
ಹೀಗೆ ಕಷ್ಟ ಕಳೆದುಕೊಂಡವರ ಮಾತುಗಳು ಕೇಳೋಕೆ ಸಂತೋಷವಾಗುತ್ತೆ. ಈ ದಿವ್ಯ ಕ್ಷೇತ್ರದ ಮತ್ತಷ್ಟು ಮಹತ್ವಗಳನ್ನ ಬನ್ನಿ ನೋಡೋಣ. ಧಗಧಗಿಸಿ ಉರಿಯುತ್ತಿರುವ ಜ್ವಾಲೆ, ಭಕ್ತರಿಂದ ಹರಕೆ ಸಮರ್ಪಣೆ, ತೆಂಗಿನಕಾಯಿಯ ಮೇಲೆ ಕರ್ಪೂರವಿಟ್ಟು ಆರತಿ ತೆಗೆದು ಭಕ್ತಿ ಸಮರ್ಪಿಸುತ್ತಿರುವ ಜನರು. ಹೀಗೆ ಇಲ್ಲಿ ಭಕ್ತರು ತೋರುವ ಶ್ರದ್ಧೆಗೆ ಇವತ್ತು ಈ ಕ್ಷೇತ್ರಕ್ಕೆ ಇವರನ್ನು ಕರೆಸಿ ಸಂಕಷ್ಟ ಪರಿಹರಿಸಿ ಇಂಥವರೆಲ್ಲರ ಜೀವನಗಳನ್ನ ಬೆಳಗುತ್ತಿದೆ. ಅವರ ಬದುಕಲ್ಲಿ ಶಾಂತಿ ನೆಮ್ಮದಿ ತರುತ್ತಿದೆ. ಇವರ ಹೆಸರು ಪುರುಷೋತ್ತಮ್. ಮುಖದಲ್ಲೇನೋ ತೇಜಸ್ಸು, ಸಂತೃಪ್ತಿ. ಹೆಸರಿಗೆ ತಕ್ಕಂತೆ ಪುರುಷೋತ್ತಮರಂತೆಯೇ ಇರುವ ಇವರ ಜೀವನದಲ್ಲಿ ಈ ಕ್ಷೇತ್ರದ ಸ್ವಾಮಿ ಅಚ್ಚರಿಗಳನ್ನ ಮಾಡಿದ್ದಾನಂತೆ. ಅಂದಹಾಗೆ ಯುವಕರಾದಾಗಿನಿಂದ ಪುರುಷೋತ್ತಮ್ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ವಿದ್ಯಾಭ್ಯಾಸದ ನಂತರ ಕೆಲಸಕ್ಕಾಗಿ ಬಂದು ಇಲ್ಲಿ ದೇವರೆದುರು ಪ್ರಾರ್ಥಿಸಿ ಹೋಗಿದ್ರಂತೆ. ಆಗ ಇವರಿಗೆ ಕೆಲಸ ಸಿಕ್ಕಿದ್ದು ದೇಶದ ಪ್ರತಿಷ್ಠಿತ ವಾಚ್ ತಯಾರಿಕಾ ಸಂಸ್ಥೆ HMTಯಲ್ಲಿ. ಆನಂತರ ಮದುವೆಯಾಯಿತು. ಮಕ್ಕಳು, ಅವರ ವಿದ್ಯಾಭ್ಯಾಸ, ಅವರಿಗೆ ಮದುವೆ, ಹೀಗೆ ಬದುಕಿನ ಎಲ್ಲಾ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಪುರುಷೋತ್ತಮ್ಗೆ ಎಲ್ಲ ಹಂತಗಳಲ್ಲೂ ಕೈ ಹಿಡಿದು ಕಾಪಾಡಿದ್ದೇ ಇಲ್ಲಿನ ದೇವರು. ಹೀಗಾಗಿ ಇವತ್ತು ಮೊಮ್ಮಕ್ಕಳನ್ನ ಎತ್ತಿ ಆಡಿಸುತ್ತಾ ಸಂತೃಪ್ತವಾಗಿ ಜೀವನ ನಡೆಸುತ್ತಿದ್ದಾರೆ. ಬಟ್ ಇಲ್ಲಿಗೆ ಬಂದ ಮೇಲೆ ನನಗೆ HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ತು. ಬಟ್ ಅದರಿಂದ ಏಳಿಗೆಯಾಗಿ ಮದುವೆನೂ ಆಗಿ ಮಕ್ಕಳು ಮರಿಯಾಗಿ ಮೊಮ್ಮಕ್ಕಳು ಆಗಿ ಇವಾಗ ಸುಖದಿಂದ ಇದ್ದೀನಿ. ಆವಾಗ ಎವ್ರಿ ಇಯರ್ ಬಂದು ಹೋಗ್ತಾ ಇದ್ದೀನಿ. ಅಂದರೆ ಎಲ್ಲ ದೇವ್ರು ನಂಬ್ಕೊಂಡಿದ್ರೆ ಎಲ್ಲ ಸಕ್ಸಸ್ ಆಗ್ತಾಯಿದೆ. ಆದಮೇಲೆ ನಂಬಿಕೆ ಮೇಲೆ ಬರ್ತಾಯಿದ್ದೀನಿ. ಇಲ್ಲ ಇಷ್ಟೇ, ಇದಕ್ಕೆ ಕೆಲಸ ಸಿಗಬೇಕಂತ ಬಂದಿದ್ದೆ, ಅದು ಸಕ್ಸಸ್ ಆಯಿತು. ಇನ್ನು ಅಷ್ಟೇ, ಮನೆ ಕಟ್ಟಬೇಕು ಅಂತ ಇದೆ, ಮನೆ ಕಟ್ಟಿದೆ. ಮಕ್ಕಳು ಮದುವೆ ಆಗಿದೆ, ಎಲ್ಲ ಸುಖವಾಗಿರಬೇಕು ಅಂದರೆ ಸಂಪತ್ತಾಗಿರಬೇಕು ಅಂದರೆ ಸಾರ್ಥಕ ಕೊಟ್ಟಿದ್ದಾರೆ ದೇವರು. ಪುರುಷೋತ್ತಮ್ ಅವರು ಇವತ್ತು ಎಷ್ಟು ಸಂತೃಪ್ತವಾಗಿ ಬದುಕುತ್ತಿದ್ದಾರೆ ಅನ್ನೋದಿಕ್ಕೆ ಅವರ ಮುಖದಲ್ಲಿ ಕಾಣುವ ನಗುವೆ ಸಾಕ್ಷಿ ಹೇಳುತ್ತೆ. ಈ ಸ್ಥಳಕ್ಕೆ ಬಂದು ಒಳಿತು ಕಂಡು ಸಂತೋಷದ ಬದುಕು ಕಂಡುಕೊಂಡಿರುವ ಇಂಥ ಹಲವು ಭಕ್ತರು ಇಲ್ಲಿ ಸಿಗ್ತಾರೆ. ಇವರ ಹೆಸರು ಮಂಜುನಾಥ್. ದೇವನಹಳ್ಳಿ ತಾಲೂಕಿನ ಮಾರ್ಗೋನಹಳ್ಳಿಯವರು. ಕೋವಿಡ್ ದೇಶದಲ್ಲಿ ರುದ್ರ ತಾಂಡವವಾಡುತ್ತಿದ್ದ ಸಂದರ್ಭದಲ್ಲಿ ಇವರ ತಾಯಿಗೂ ಕೊರೋನಾ ಸೋಂಕು ತಗುಲಿತ್ತು. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಕೊಲಂಬಿಯಾ ಏಷ್ಯಾದಲ್ಲಿ ಇವರ ತಾಯಿಯನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸುತ್ತಿದ್ರು. ಆಗ ಅವರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿತ್ತು. ಈ ವೇಳೆ ಮಂಜುನಾಥ್ಗೆ ನೆನಪಾಗಿದ್ದು ಇದೇ ದೈವ. ಆಗ ಅಲ್ಲೇ ತಾಯಿ ಚೇತರಿಸಿಕೊಳ್ಳುವಂತೆ ಈ ಸ್ವಾಮಿಯನ್ನ ನೆನೆದು ಪ್ರಾರ್ಥಿಸಿದ್ದು ಇದೇ ಸ್ವಾಮಿಯನ್ನು. ಮಂಜುನಾಥ್ ಹೀಗೆ ಪ್ರಾರ್ಥಿಸಿದ ನಂತರ ಕೊಲಂಬಿಯಾ ಏಷ್ಯಾದಲ್ಲಿದ್ದ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿತ್ತು. ಆ ನಂತರ ಅವರು ಗುಣವಾಗಿ ಮನೆ ಸೇರುವಂತಾಯಿತು. ಇವರ ತಾಯಿಯಷ್ಟೇ ಅಲ್ಲದೆ ಇವತ್ತು ಮಂಜುನಾಥ್ರ ಇಡೀ ಕುಟುಂಬ ಆರೋಗ್ಯ ಪೂರ್ಣವಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೇ ದೇವರ ಆಶೀರ್ವಾದ ಹಾಗೂ ಕೃಪೆಯಲ್ಲದೆ ಬೇರೇನೂ ಅಲ್ಲ ಅಂತಾರೆ ಮಂಜುನಾಥ್. ಹೀಗಾಗಿ ಇವರು ಈ ಕ್ಷೇತ್ರಕ್ಕೆ ಪರಮ ಭಕ್ತರಾಗಿ ಬಿಟ್ಟಿದ್ದಾರೆ. ಇವರ ಭಕ್ತಿ ಅದೆಂತಹದ್ದು ಅಂದ್ರೆ ಪ್ರತಿ ಬಾರಿ ಇಲ್ಲಿಗೆ ಬಂದಾಗಲೂ ಮುಡಿಕೊಟ್ಟು ಸ್ವಾಮಿಗೆ ಶರಣಾಗಿ ಹೋಗ್ತಾರಂತೆ. ಇನ್ನು ಈ ದಿವ್ಯ ಮೂರ್ತಿಯ ಕುರಿತು ಮನೆಗಳಲ್ಲೂ ಹರಿಕಥೆ ಪ್ರವಚನಗಳನ್ನ ಮಾಡಿಸಿಕೊಂಡು ಬರ್ತಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಒಂದು ಟೀಚರು, ದೇವನಹಳ್ಳಿ ತಾಲೂಕು ಮಾರ್ಗೊಂಡಹಳ್ಳಿ. ಒಂದು 25 ವರ್ಷಗಳಿಂದ ಬರ್ತಾ ಇದ್ದೀನಿ. ನಮ್ಮ ತಾಯಿಯವರು ಕೊಲಂಬಿಯಾ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಕೊರೋನಾ ಟೈಮಲ್ಲಿ ಅಲ್ಲಿ ಬಚಾವಾಗಿ ಇಲ್ಲಿ ದೇವಸ್ಥಾನಕ್ಕೆ ಈ ಅಪ್ಪನ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ಈ ಶನಿದೇವರ ಒಂದು ಕೃಪೆಯಿಂದ ಆಶೀರ್ವಾದದಿಂದ ನಮ್ಮ ತಾಯಿಯವರು, ನಮ್ಮ ಕುಟುಂಬದವರು ಎಲ್ಲರೂ ಆರೋಗ್ಯಕರವಾಗಿದ್ದೀವಿ. ನಾನು ಇದು ಯಾವಾಗಲೂ ಬಂದಾಗೆಲ್ಲ ಮಂಡೆಯನ್ನು ಕೊಡ್ತೀವಿ, ಆ ಅಪ್ಪನ ಹರಿಕಥೆಯನ್ನು ಮಾಡಿಸ್ತೀವಿ, ಇಲ್ಲಿ ಸನ್ನಿಧಿಗೆ ಬರ್ತೀವಿ. ಈ ದಿವ್ಯ ಕ್ಷೇತ್ರಕ್ಕೆ ಬರದ ಭಕ್ತರಿಲ್ಲ, ಬೇಡದ ಪ್ರಾರ್ಥನೆ ಇಲ್ಲ.
ಈ ಪುಣ್ಯಧಾಮಕ್ಕೆ ಎಲ್ಲ ವಯಸ್ಸಿನ ಭಕ್ತರಿದ್ದಾರೆ. ಎಲ್ಲ ಜಾತಿ ಧರ್ಮಗಳವರು, ಬಡವ ಸಾಹುಕಾರರು ಅನ್ನೋ ಮೇಲೂ ಕೀಳಿಲ್ಲದೆ ದೇವರ ಮುಂದೆ ಬಂದು ಶರಣಾಗ್ತಾರೆ. ಇದು ಈ ದೈವ ಸಾನ್ನಿಧ್ಯಕ್ಕಿರುವ ಶಕ್ತಿ. ವಿದ್ಯಾರ್ಥಿಗಳಂತೂ ತಮ್ಮ ಓದಿನಲ್ಲಿ ಯಶಸ್ಸಿಗಾಗಿ ಈ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅವರೆಲ್ಲರ ಬೇಡಿಕೆ ಒಂದೇ: ಓದಲು ಉತ್ಸಾಹ, ಏಕಾಗ್ರತೆ, ಉತ್ತಮ ಅಂಕ ನೀಡಿ ಯಶಸ್ಸು ಕರುಣಿಸಿ ಅನ್ನೋದು. ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ದೀನಿ. ಚೆನ್ನಾಗಿ ಓದಬೇಕು ಅಂತ ಬಂದಿದ್ದೀನಿ. 9th 10th ಪಾಸ್ ಆಗಿದ್ದೀನಿ ಒಳ್ಳೆಯದಾಗಿ. ಇವಾಗ 10th ಫಸ್ಟ್ ರ್ಯಾಂಕ್ ಎತ್ತಬೇಕಂತ ಬೇಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಚೆನ್ನಾಗಿ ಆರೋಗ್ಯ ಆಮೇಲೆ ವಿದ್ಯಾಭ್ಯಾಸ ಕೊಡಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಭಕ್ತಾದಿಗಳು ಇಲ್ಲಿಗೆ ಬಂದು ಹರಕೆ ಹೊತ್ತು ಒಳಿತು ಕಂಡ ನಂತರ ಆ ಹರಕೆಯನ್ನ ತೀರಿಸ್ತಾರೆ. ನಿತ್ಯ ಹೀಗೆ ಹರಕೆ ತೀರಿಸುವ ಭಕ್ತರ ದಂಡೆ ಇಲ್ಲಿಗೆ ಆಗಮಿಸಿ ದೇಗುಲದೆದುರು ನಿರಂತರವಾಗಿ ಉರಿಯುವ ಕುಂಡದಲ್ಲಿ ಬತ್ತಿ ಸಮರ್ಪಿಸ್ತಾರೆ. ಇನ್ನು ಕೆಲವರು ತೆಂಗಿನಕಾಯಿ ಒಡೆದು ಹರಕೆಯನ್ನ ತೀರಿಸ್ತಾರೆ. ಮನುಷ್ಯನ ಜೀವನದಲ್ಲಿ ಕಷ್ಟ ಎದುರಾದಾಗಲೇ ದೇವರ ಮೊರೆ ಹೋಗೋದು. ಕಷ್ಟಗಳೇ ಮನುಷ್ಯರಿಗೆ ನಿಜ ಬದುಕಿನ ದಾರಿ ತೋರೋದು. ಹೀಗೆ ಕಷ್ಟ ಅಂತ ಬಂದು ಈ ದೇವರ ಕೃಪೆಯಿಂದ ಒಳಿತು ಕಾಣ್ತಾ ಇರುವ ಭಕ್ತರು ಅಸಂಖ್ಯ. ಹಾಗಾದ್ರೆ ಭಕ್ತರ ಬಾಳಲ್ಲಿ ಇಷ್ಟು ಚಮತ್ಕಾರ ಅನ್ನುವಂತೆ ಸಂಕಷ್ಟ ಪರಿಹರಿಸ್ತಾ ಇರುವ ದೇವರ್ಯಾರು? ಈ ದೈವ ಕ್ಷೇತ್ರದ ಬಗ್ಗೆ ಬಂದ ಸುಂದರವಾದ ಗೋಪುರ, ಪುರಾಣದ ಕಥೆಗಳನ್ನು ಬಿಂಬಿಸುವ ಚಿತ್ತಾಕರ್ಷಕ ಮೂರ್ತಿಗಳು, ಹರಕೆ ಸಲ್ಲಿಸುತ್ತಿರುವ ಭಕ್ತಾದಿಗಳು, ಈ ಕ್ಷೇತ್ರಕ್ಕೆ ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುವ ದೇವಮೂರ್ತಿ. ಅಂದಹಾಗೆ ನಾವು ಇದುವರೆಗೂ ಹೇಳಿದ ಪವಾಡಗಳನ್ನ, ಭಕ್ತರ ಬದುಕಲ್ಲಿ ಅಚ್ಚರಿಗಳನ್ನ ಸೃಷ್ಟಿಸ್ತಾ ಇರುವ ದೈವವೇ ಶ್ರೀ ಶನಿ ಮಹಾತ್ಮ ಸ್ವಾಮಿ. ಶನಿ ಮಹಾತ್ಮ ಸ್ವಾಮಿ ತಾನಾಗಿ ಬಂದು ನೆಲೆಸಿ ಭಕ್ತರ ಬದುಕುಗಳನ್ನು ವಿಸ್ಮಯಕಾರಿಯಂತೆ ಬದಲಾಯಿಸುತ್ತಿರುವ ಈ ಕ್ಷೇತ್ರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿರುವ ಚಿಕ್ಕಮಧುರೆ ಶನಿ ಮಹಾತ್ಮ ಸ್ವಾಮಿ ದೇಗುಲ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಶನಿ ದೇಗುಲಗಳಲ್ಲಿ ಒಂದು. ಹಲವು ದಶಕಗಳಷ್ಟು ಪ್ರಾಚೀನ ಮಂದಿರ ಇದು. ಇಲ್ಲಿ ಶನಿ ಮಹಾತ್ಮ ಸ್ವಾಮಿ ಭಕ್ತರ ಸಂಕಷ್ಟಗಳನ್ನು ಕಳೆಯಲು ಬಂದು ನೆಲೆಸಿದನಂತೆ. ಅಂದಹಾಗೆ ಇದು 3 ತಲೆಮಾರುಗಳ ಮಾತು. ಆಗ ಈ ಭಾಗದ ಕೃಷಿಕರಾಗಿದ್ದ ಗಂಗ ಹನುಮಯ್ಯನವರು ಗದ್ದೆಯಲ್ಲಿ ಭತ್ತ ಬಡಿಯುತ್ತಿದ್ರಂತೆ. ಅಲ್ಲಿದ್ದ ಕರಿಯ ಕಲ್ಲಿನ ಮೇಲೆ ಭತ್ತ ಬಡಿಯುತ್ತಾ ಭತ್ತ ಒಟ್ಟು ಮಾಡುತ್ತಿದ್ರು ಗಂಗ ಹನುಮಯ್ಯ. ಅದೊಮ್ಮೆ ಗದ್ದೆ ಕೆಲಸ ಮುಗಿಸಿ ಮನೆಗೆ ಹೋಗಿ ಮಲಗಿದಾಗ ಅವರ ಕನಸಿನಲ್ಲಿ ಬಾಲರೂಪಿಯಾಗಿ ಬಂದ ಸ್ವಾಮಿ, ನಿನಗೆ ಪೂರ್ವಜನ್ಮದ ಪುಣ್ಯದಿಂದ ನನ್ನ ದರ್ಶನವಾಗಿದೆ. ನೀನು ಭತ್ತ ಬಡಿಯುವ ಕರಿಯ ಕಲ್ಲಿನಲ್ಲಿ ನಾನು ನೆಲೆಸಿದ್ದೇನೆ. ನನಗೆ ಒಂದು ನೆಲೆ ಕಲ್ಪಿಸಿ ಅಂತ ಆದೇಶಿಸಿದ್ರಂತೆ. ಆದ್ರೆ ಗಂಗ ಹನುಮಯ್ಯನವರಿಗೆ ಇದು ಗೊತ್ತಾಗಲಿಲ್ಲ. ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡ ಸ್ವಾಮಿ ಇಲ್ಲಿ ಮತ್ತದೇ ಮಾತು ಹೇಳಿ ಏನು ಮಾಡಬೇಕು ಅನ್ನೋ ತಿಳುವಳಿಕೆಯನ್ನ ಕೊಟ್ರಂತೆ. ಆ ನಂತರ ಮೈಸೂರು ರಾಜ್ಯದ ಹಮಾಲ್ದಾರ್ ಆಗಿದ್ದ O.V. ರಾಮಯ್ಯ ಅವರ ಬಳಿಗೆ ಹೋಗಿ ದೇಗುಲ ನಿರ್ಮಾಣಕ್ಕೆ ಸಹಾಯ ಕೇಳಿ ಅಂತ ಶನಿ ಮಹಾತ್ಮ ಸ್ವಾಮಿಯೇ ಗಂಗ ಹನುಮಯ್ಯನವರಿಗೆ ತಿಳಿಸಿದ್ರಂತೆ. ಆ ನಂತರ ಗದ್ದೆಯಲ್ಲಿದ್ದ ಕಪ್ಪು ಶಿಲೆಯನ್ನ ಗಂಗ ಹನುಮಯ್ಯನವರು O.V. ರಾಮಯ್ಯನವರ ಸಹಕಾರದಂತೆ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಮತ್ತೆ ಇಲ್ಲಿ ದೈವ ಸಾನ್ನಿಧ್ಯ ಇದೆಯಂತ ಹೇಗೆ ತಿಳಿಯುತ್ತೆ ಅಂತ ತಿಳಿಯಲು ಸ್ವಾಮಿಯ ಸಾನ್ನಿಧ್ಯವಿದ್ದ ಆ ಕಪ್ಪು ಶಿಲೆಯ ಮೇಲೆ ಹಾಲು ಹಾಕಲಾಗಿ ಒಂದು ತೊಟ್ಟು ಹಾಲು ಕೂಡ ಈ ಶಿಲೆಯ ಮೇಲಿನಿಂದ ಕೆಳಗಿಳಿಯಲಿಲ್ವಂತೆ. ಎಲ್ಲವನ್ನೂ ಶ್ರೀ ಶನೇಶ್ವರ ಸ್ವಾಮಿ ಸ್ವೀಕರಿಸಿದ್ರಂತೆ. ಇಂಥ ಪವಾಡ ಕಂಡು ನಿಬ್ಬೆರಗಾದ ಗಂಗ ಹನುಮಯ್ಯನವರು ಸ್ವಾಮಿಗೆ ಶರಣಾದ್ರಂತೆ. ಇನ್ನು ನಂಬಿಕೆಯೇ ಈ ಕ್ಷೇತ್ರದ ಶಕ್ತಿ. ನಂಬಿದವರಿಗೆ ಇಲ್ಲಿ ಭಗವಂತ ಖಂಡಿತ ಒಳಿತು ಮಾಡುತ್ತಾನೆ. ಇದು ಗಂಗ ಹನುಮಯ್ಯನವರಿಗೆ ಸ್ವಾಮಿಯೇ ತಿಳಿಸಿರುವ ನಿಯಮ. ಕೆರೆ ಇದೆ, ಇಲ್ಲಿ ಕೆರೆಯಲ್ಲಿ ಗದ್ದೆ ಬೆಳಿತೀವಿ, ನೀರಿಂದ ಅಲ್ಲಿ ಗದ್ದೆ ಮಾಡ್ತಾಯಿದ್ರು. ಅಲ್ಲಿಕ್ಕೆ ಒಳಗಡೆ ಕಾಣಿಸ್ತಾ ಇರೋ ಒಂದು ಮೂಲ ವಿಗ್ರಹ ಕಪ್ಪು ಶಿಲೆ, ಅದು ಒಂದು ಭತ್ತ ಬಡಿತಾ ಇದ್ದಂಥ ಕಲ್ಲದು. ನಮ್ಮ ತಾತ ಅವ್ರಿಗೆ ಸ್ವಾಮಿ ಬಂದು ಯಾವಾಗಲೂ ಕಾಡ್ತಾ ಇದ್ರಂತೆ, ನಾನು ಪೂರ್ವಜನ್ಮದ ಪುಣ್ಯದಿಂದ ನಿನಗೆ ಬಂದಿದ್ದೀನಿ, ನನ್ನನ್ನು ಪೂಜೆ ಮಾಡು ಅಂತ.
ಸೊ ಇವ್ರಿಗೆ ಗೊತ್ತಾಗಿಲ್ಲ ಮೊದಲೆಲ್ಲ. ಆಮೇಲೆ ಅವ್ರಿಗೆಲ್ಲ ತಿಳುವಳಿಕೆ ಸ್ವಾಮಿ ಕೊಟ್ಟ ಮೇಲೆ ಅವ್ರಿಗೆ ದೇವ್ರು ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು ಅದು. ಆಮೇಲೆ ನಾನು ಏನು ಪೂಜೆ ಮಾಡಬೇಕು, ನಾನೊಬ್ಬ ಬಡವ, ನನ್ನನ್ನು ಯಾರನ್ನು ನಂಬ್ತಾರೆ, ನಾನು ಏನು ಹೇಳೋದು ಅವ್ರಿಗೆ ಅಂತೇಳಿ ಕೇಳ್ಕೊಂಡಾಗ ಸ್ವಾಮಿನೇ ಹೇಳಿದ್ರಂತೆ. ಆಗ ಮೈಸೂರು ರಾಜ್ಯದ ಅಮಲ್ದಾರರಾಗಿರ್ತಕ್ಕಂಥ ಓ ವಿ ರಾಮಯ್ಯನವ್ರ ಹತ್ರ ಹೋಗು ದೊಡ್ಡಬಳ್ಳಾಪುರದಲ್ಲಿ ಅಂತ. ಅವ್ರ ಹತ್ರ ಹೋಗಿ ಸ್ವಾಮಿ ಈ ಥರ ಹೇಳಿದ್ರು ಅಂತ ಕೇಳಿದಾಗ ಅವರು ಇಲ್ಲ ಇದು ಸುಳ್ಳು ನೀನು ಹೇಳ್ತಾ ಇರೋದು ಅಂತೇಳಿ ವಾಪಸ್ ಕಳಿಸಿದ್ದಾರೆ. ಮತ್ತು ಸ್ವಾಮಿ ಅವ್ರ ಕನಸಲ್ಲಿ ಹೋಗಿ ಅವರಿಗೆ ಕಪಾಳ ಕೊಡ್ದಂಗಾಗಿ ಕಪ್ಪು ಶಿಲೆಯಲ್ಲಿ ನಾನಿದ್ದೀನಿ, ಅವನು ನನ್ನ ಭಕ್ತ, ಪೂರ್ವ ಜನ್ಮದ ಪುಣ್ಯದಿಂದ ಅವನಿಗೆ ಇಲ್ಲಿ ಕಾಣಿಸ್ತಾ ಇದ್ದೀನಿ, ನನ್ನನ್ನು ಪೂಜೆ ಮಾಡೋಕ್ಕೆ ಹೇಳು ಅಂತ ಅಂದಾಗ ಅಮಲ್ದಾರರಾಗಿರ್ತಕ್ಕಂಥ ಓ ವಿ ರಾಮಯ್ಯನವರು ಬಂದು ಗಂಗಾ ಹನುಮಯ್ಯನವರು ಕೇಳ್ಕೊಂಡ್ರಂತೆ, ಏನಪ್ಪ ನಿಂದು ಕಾರ್ಯಕ್ರಮ, ಏನಾಗಿದೆ ಇಲ್ಲಿ, ಏನಾಯಿತು, ಹೆಂಗೆ ಉದ್ಭವ ಆಯಿತು ಸ್ವಾಮಿ ಅಂತೆಲ್ಲ ಕೇಳಿದಾಗ ಆಗ ಗಂಗನ್ಮಯ್ಯನವ್ರು ಹೇಳಿದ್ರಂತೆ, ಸುಮಾರು 16 ವರ್ಷದ ಬಾಲಕನ ರೂಪದಲ್ಲಿ ಬಂದು ಸ್ವಾಮಿ ನನಗೆ ಹೇಳಿದ್ದಾನೆ, ಈ ಥರ ಇಲ್ಲಿ ಪೂಜೆ ಆಗಬೇಕು ಅಂತ ಹೇಳಿ ನಡೀತಾ ಇದೆ ಇಲ್ಲಿ ಅವತ್ತಿನಿಂದ. ಆ ಕಪ್ಪು ಶಿಲೆಯನ್ನು ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಿಂದೆ ದೇವಸ್ಥಾನದಲ್ಲಿ ಅದಕ್ಕೆ ಆಕಾರ ಇಲ್ಲ ಅಂತ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಕ್ತಾದಿಗಳು ತಮ್ಮೆಲ್ಲ ಕಷ್ಟ ಪರಿಹಾರಕ್ಕೆ ಇಲ್ಲಿ ದೇವರೆದುರು ಹರಕೆ ಹೊರಬೇಕು. ಶ್ರದ್ಧಾ ಭಕ್ತಿಯಿಂದ ಬೇಡಿದ್ರೆ ಶ್ರೀ ಶನಿ ಮಹಾತ್ಮ ಅದನ್ನ ಖಂಡಿತವಾಗಿಯೂ ಈಡೇರಿಸುತ್ತಾನೆ ಅನ್ನೋದು ಇಲ್ಲಿಗೆ ಬರುವ ಭಕ್ತರೆಲ್ಲರ ಮಾತು. ಇಲ್ಲಿ ಬರೋದ್ರಿಂದ ನಾವು ಪ್ರತಿ ವಾರನೂ ಬರ್ತೀವಿ. ನಾವೇನಾದರೂ ಅಂದ್ಕೊಂಡಿದ್ದು ಬೇಡಿಕೆ ಎಲ್ಲ ನೆರವೇರುತ್ತೆ. ಮತ್ತು ನಾವಿಲ್ಲಿ ಬಂದು ಎಳ್ಳು ಧೂಪ ಅದು ಹಾಕಿದಾಗ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೋದು, ದೋಷ ಪರಿಹಾರ ಆಗುತ್ತೆ ಅಂತ ನಂಬಿಕೆನೇ ಇದೆ. ಮತ್ತು ನಮ್ಮ ಮನೆಯಲ್ಲಿ ಮತ್ತು ನನ್ನ ವಿದ್ಯಾಭ್ಯಾಸಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗಿದೆ, ಎಲ್ಲದಕ್ಕೂ ಒಳ್ಳೆಯದಾಗಿದೆ. ಅದರಿಂದ ನಾವು ಪ್ರತಿ ವರ್ಷವೂ ನಾವು ಹುಟ್ಟಿದಾಗಿಂದನೂ ನಮ್ಮ ಅಪ್ಪ ಅಮ್ಮ ಆಗಲಿ ನಾವಾಗಲಿ ದೊಡ್ಡವರಾದ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರ್ತಾನೆ ಇರ್ತೀವಿ. ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬರೋದ್ರಿಂದ. ಇನ್ನು ಶನೇಶ್ವರ ಬಾಲರೂಪಿಯಾಗಿ ಇಲ್ಲಿ ನೆಲೆಸಿರೋದ್ರಿಂದ ಇಲ್ಲಿ ಮದುವೆ ಹಾಗೂ ಮಕ್ಕಳ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗುತ್ತಿವೆಯಂತೆ. ಮಕ್ಕಳ ಭಾಗ್ಯ ಪಡೆದಿರುವವರು ಇಲ್ಲಿ ತಮ್ಮ ಮಕ್ಕಳೊಂದಿಗೆ ಬಂದು ಹರಕೆ ತೀರಿಸ್ತಾರೆ. ಇಲ್ಲಿ ಏನೇ ಮಾಡಬೇಕು ಅಂದರೂ ಹರಕೆ ಮಾಡ್ಕೊಬೇಕು. ನಿಮಗೇನು ಗೊತ್ತಿದೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಮಾತ್ರ ಹರಕೆ ಮಾಡ್ಕೊಬೇಕು. ಇಲ್ಲಿ ಮೈ ಮೇಲೆ ಬರೋದು, ಶಾಸ್ತ್ರ ಹೇಳೋದು, ಯಂತ್ರ ಮಂತ್ರ ಅದೆಲ್ಲ ಯಾವುದೂ ಸಹ ಮಾಡೋದಿಲ್ಲ ಈ ದೇವಸ್ಥಾನದಲ್ಲಿ. ಅದು ಏನೂ ಇಲ್ಲ ಇಲ್ಲಿ. ಸೊ ನಂಬಿದವ್ರಿಗೆ ಇಲ್ಲಿ ಶನೈಶ್ವರ ಎಲ್ಲ ತರಹದ್ದು ಕೊಟ್ಟಿದ್ದಾನೆ. ಬಾಲರೂಪಿಯಾಗಿರೋದ್ರಿಂದ ತುಂಬ ಜನಕ್ಕೆ ಮದುವೆ ಆಗಿಲ್ದಿರೋರು ಮದುವೆ ಆಗಿದೆ, ಮಕ್ಕಳಾಗಿದೆ. ಮತ್ತು ತುಂಬ ಜನ ಅಧಿಕಾರ ಕಳ್ಕೊಂಡಿರೋ ಸಮಯದಲ್ಲಿ ರಾಜಕಾರಣಿಗಳು ಸಹ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಧಿಕಾರ ಮರಳಿ ಪಡೆದಿರೋಂಥವ್ರು ಇದ್ದಾರೆ. ಇಲ್ಲಿ ತುಂಬ ಜನ ಪಡೆದಿದ್ದಾರೆ. ಇತ್ತೀಚೆಗೆ ಹೇಳಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಹ ಬಂದೋಗಿದ್ದಾರೆ. ಅಧಿಕಾರ ಅವ್ರಿಗೆ ಪ್ರಾಪ್ತಿ ಆಯಿತು ಎಲೆಕ್ಷನ್ಗಿಂತ ಮುಂಚೆ ಬಂದೋದ್ಮೇಲೆ. ಇದು ಇತ್ತೀಚಿನ ಉದಾಹರಣೆ. ಇಲ್ಲಿ ಎಳ್ಳಿನ ಬತ್ತಿ ಸುಡುವುದು ವಿಶೇಷ. ಹರಕೆ ಹೊತ್ತು ಅದು ಈಡೇರಿದ ನಂತರ ದೇಗುಲದ ಎದುರು ಶ್ರದ್ಧಾ ಭಕ್ತಿಯಿಂದ ಎಳ್ಳಿನ ಬತ್ತಿ ಹಚ್ಚಿ ಸ್ವಾಮಿಗೆ ಹರಕೆ ತೀರಿಸ್ತಾರೆ. ಹೊಸ ವಾಹನಗಳನ್ನು ಖರೀದಿಸುವ ಹಲವರು ಇಲ್ಲಿಗೆ ಬಂದು ವಾಹನ ಪೂಜೆ ಮಾಡಿಸಿಕೊಳ್ಳೋದು ಕೂಡ ವಿಶೇಷ. ಇನ್ನು ಈ ದೇಗುಲಕ್ಕೆ ವಿದೇಶದ ಅಪಾರ ಭಕ್ತರಿದ್ದಾರೆ. ಇಲ್ಲಿ ನಿತ್ಯಾನ್ನದಾನ ಪ್ರಸಾದವೂ ಲಭ್ಯವಿದ್ದು ದೂರ ದೂರುಗಳಿಂದ ದಣಿದು ಹಸಿದು ಬಂದು ದೇವರ ದರ್ಶನ ಪಡೆಯುವ ಭಕ್ತರು ಇಲ್ಲಿ ಶುಚಿ ರುಚಿಯಾದ ಪ್ರಸಾದ ಸೇವಿಸಿ ಸಂತೃಪ್ತರಾಗ್ತಾರೆ. ಹೀಗೆ ಭಕ್ತರಿಗೆ ಬೇಕಾದದ್ದನ್ನೆಲ್ಲ ಈ ಪವಾಡ ಪುರುಷ ಇಲ್ಲಿ ಕರುಣಿಸುತ್ತಿದ್ದಾನೆ. ಚಿಕ್ಕಮಧುರ ಶನಿ ಮಹಾತ್ಮ ಸ್ವಾಮಿ ದೇವರ ಮಹಿಮೆ ಅಪಾರ. ಇಂತಹ ಪವಾಡ ಸದೃಶ ದೈವ ಕ್ಷೇತ್ರಗಳೇ ಈ ನಾಡಿನ ಆಸ್ತಿಕರ ಜೀವಾಳ. ಇದಾಗಿತ್ತು ಇವತ್ತಿನ ನಮ್ಮೂರ ದೈವ. ನಾಳೆ ಮತ್ತೊಂದು ಇಂಥದ್ದೇ ಶಕ್ತಿ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.